ಜಯನಗರದಲ್ಲಿ ಈ ಫುಟ್ಪಾತ್ ವ್ಯಾಪಾರಿಗಳನ್ನ ನಿನ್ನೆಯಿಂದ ಮತ್ತೆ ಒಕ್ಕಲೆಬ್ಬಿಸಲು ಪ್ರತಿಭಟನೆ ನಡೀತಾ ಇದೆ. ನೋಡಿ, ನಾವು ಬೆಂಗಳೂರು ನಗರದಲ್ಲಿ ನಮಗೆ ಟ್ರಾಫಿಕ್ ಬಹಳ ಮುಖ್ಯ. ಟ್ರಾಫಿಕ್, ಜನ, ಫುಟ್ಪಾತ್ ಇರೋದು, ಫುಟ್ಪಾತ್ ಅಲ್ಲಿ ಜನ ಓಡಾಡ್ಲಿ ಅಂತೇಳಿ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಒಂದು ಆದೇಶ ಬಂದಿದೆ, ಇದನ್ನೆಲ್ಲ ವೆಕೆಟ್ ಮಾಡಬೇಕು ಅಂತ. ಆದ್ರೂ ನಾವು ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡೋರು, ವ್ಯವಹಾರ ಮಾಡೋರಿಗೆ ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲ ಒಂದು ಸೈಡ್ ಅಲ್ಲಿ ಅವರು ತಳ್ಳೋ ಗಾಡಿ ಇಟ್ಕೊಂಡು ಮಾಡಿದ್ರೆ ನಾವು ಪ್ರೋತ್ಸಾಹ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಅವ್ರಿಗೆ ಹಣ ಕೂಡ ಸಹಾಯ ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಅದ್ ಬಿಟ್ಟು ಪರ್ಮನೆಂಟ್ ಟೆಂಟ್ ಹಾಕೊಂಡು ಟೈಪು ಮಾಡಿದ್ರೆ ಜನ ಎಲ್ಲಿ ಓಡಾಡ್ತಾರೆ? ಸೊ ಅದು ನನಗೆ ನಾಗರಿಕರಿಂದ, ಬೇರೆಯವರಿಂದ ಎಲ್ಲ ಬಹಳ ದೊಡ್ಡ ಕಂಪ್ಲೇಂಟ್ ಆಗಿ ಕೋರ್ಟ್ಗೆ ಹೋಗಿ ಕೋರ್ಟ್ ಆದೇಶ ಕೊಟ್ಟಿದೆ. ಆ ಆದೇಶನ ಈಗಾಗಲೇ ನಮ್ಮ ಕಮಿಷನರ್ ಅವರು, ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲ ಸೇರಿ ಒಟ್ಟಿಗೆ ಅವರು ಮಾಡ್ತಾ ಇದ್ದಾರೆ. ನನಗೆ ಅರಿವಿದೆ, ನನ್ನ ಹತ್ರ 2-3 ಸತಿ ಬಂದು ಹೋಗಿದ್ರು. ನಾನೊಂದು ಸ್ಪಾಟ್ ವಿಸಿಟ್ ಮಾಡಬೇಕು ಅಂತಿದ್ದೀನಿ. ಎಲ್ಲ ಸೈಡ್ ರೋಡ್ಗಳಲ್ಲಿ ಹಾಕೊಟ್ರೆ ಪರವಾಗಿಲ್ಲ. ಸೈಡ್ ರೋಡ್ ಅಲ್ಲಿ ಆ ಮನೆಯವರು, ಅವರು ಇವರು ಅಕ್ಕಪಕ್ಕದವರೆಲ್ಲ ನಮ್ಮ ಮನೆ ಮುಂದೆ ಬರಬೇಡಿ, ನಿಲ್ಲಿಸಬೇಡಿ, ಗಾಡಿ ತೊಂದರೆ ಆಗ್ತದೆ ಅಂತ ಅವರು ಗಲಾಟೆ ಮಾಡ್ತಾರೆ. ಸೊ ಅದಕ್ಕೆ ಏನಾದ್ರು ಒಂದು ವಯಾ ಮೀಡಿಯಾ ಮಾಡಬೇಕು. ಅದನ್ನ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಇದು ಪ್ರಿಯಾಂಕಾ ಗಾಂಧಿ ಅವರು ತೆಲಂಗಾಣದಿಂದ ಸ್ಪರ್ಧೆ ಮಾಡಲಿಕ್ಕೆ ಏನಾದ್ರು ಆಸಕ್ತಿ ತೋರಿದಾರ ಅಥವಾ ಗಾಂಧಿ ಕುಟುಂಬದವರು ಬರ್ತಾರೆ ನಿಮ್ಗೇನಾದ್ರು ಮಾಹಿತಿ ಇರ್ಬೋದು, ನನಗೆ ಇಲ್ಲಿವರೆಗೂ ಮಾಹಿತಿ ಇಲ್ಲ, ಯಾರು ನನ್ನ ಚರ್ಚೆ ಮಾಡಿಲ್ಲ. ಸರ್ವೆ ಏನಾದ್ರು ಸರ್, ಸ್ಟೇಟ್ ಅಲ್ಲಿ ಮಹಿಳೆಯರಿಗೆ ಭದ್ರತೆ ಇಲ್ಲ ಅಂತ ಬಿಜೆಪಿ ಟ್ವೀಟ್ ಮಾಡಿದ್ರು. ಬಿಜೆಪಿ ಯಾವತ್ತೂ ಅವ್ರ ಕಾಲದನ್ನ ವಾಪಸ್ ಕಂಟಿನ್ಯೂ ಮಾಡ್ತಾ ಇದಾರೆ ಅಷ್ಟೇ. ನಮ್ಮ ಕಾಲದಲ್ಲಿ ನಾವೆಲ್ಲರೂ ಕೂಡ ರಕ್ಷಣೆ ಕೊಡ್ಲಿಕ್ಕೆ ವಿ ಆರ್ ನಾಟ್ ಎನ್ಕರೇಜಿಂಗ್ ಮಾರಲ್ ಪೊಲೀಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸರ್, ಇನ್ನೊಂದು ಅನುಭವ ಮಂಟಪಕ್ಕೆ ಅನುದಾನ ಕೊಡ್ತಿಲ್ಲ ಅಂತ ಪಾಪ ಅವ್ರು ಇನ್ನ ಹೊಸದಾಗಿ MLA ಆಗಿದ್ದಾರೆ ಬಿಡಿ. ಅನುಭವ ಮಂಟಪದ ಹೆಸರನ್ನೇ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಶಿವಮೊಗ್ಗದಲ್ಲಿ ಘೋಷಣೆ ಮಾಡಿದ್ದಾರೆ. ಅಲ್ಲಮ್ಮ ಪ್ರಭುಗಳ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಸೊ ಅಂದ್ರೆ ಎಷ್ಟು ನಮ್ಗೆ ಮುತ್ತರ್ಜಿ ಇದೆ ಅನ್ನೋದನ್ನ ಗಮನಿಸಿ. ಅವ್ರು ಯಾಕೆ ಅವ್ರ ಸರ್ಕಾರ ಇದ್ದಾಗ ಯಾಕೆ ಅನುಭವ ಮಂಟಪಕ್ಕೆ ದುಡ್ಡು ಬಿಡುಗಡೆ ಮಾಡಲಿಲ್ಲ? ಅನುಭವ ಮಂಟಪ ಪ್ರಾರಂಭ ಮಾಡಿದವರು ಯಾರು? ಕಾಂಗ್ರೆಸ್ ಸರ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.